ಬನ್ನಿ 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 ಅಳಿಂದ್ರೆ ಬನ್ನಿ ಬನ್ನಿ ಯಜಮಾನ್ರೆ ನಮ್ಮ ಅಳಿಂದ್ರು ಶ್ಯಾಮ್ ಸುಂದ್ರ. ನಮಸ್ಕಾರ. ನಮ್ಮ ಬೀಗರು ಕಾಂತಮ್ಮವರು. ನಮಸ್ತೆ. ರೀ ಯಜಮಾನ್ರೆ ಅಡಿಗೆ ರೆಡಿ ಇದೆ, ಊಟ ಮಾಡೋಣ. ಹೌದಾ? ಹಾ, ಊಟನಾ? ಊಟ ಎಲ್ಲ ಏನು ಬೇಡ, ಇರು ಹೊರಡೋಣ. ಅಯ್ಯಯ್ಯೋ, ಹಾಗೆ ಹೇಳಿದ್ರೆ ಹೇಗೆ? ನಿಮಗೆ ಅಂತಾನೆ ಹೋಳಿಗೆ ಅಡುಗೆ ಮಾಡಿದ್ದೀನಿ, ದಯವಿಟ್ಟು ತಿನ್ಕೊಂಡು ಹೋಗ್ಬೇಕು. ಅಕ್ಕ ಹೇಗಿದ್ರು ಊಟದ ಟೈಮ್ ಆಗಿದೆ, ನಮಗೋಸ್ಕರ ಅಡುಗೆ ಮಾಡಿದ್ದೀನಿ ಅಂತ ಬೇರೆ ಹೇಳ್ತಿದ್ದಾರೆ. ಊಟ ಮಾಡ್ಕೊಂಡೇ ಹೋಗೋಣ. ಅಪ್ಪ, ಇವ್ರಿಗೆಲ್ಲ ಟೇಬಲ್ ಮೇಲೆ. ಹಾ ಆಗ್ಬೋದಪ್ಪ. ಯಾಕಪ್ಪ, ನೀವೆಲ್ಲಿ ಮಾಡ್ತಿರೋ ಅಲ್ಲೇ ನಾನು ಮಾಡ್ತೀನಿ. ಯಜಮಾನ್ರೆ, ನಮ್ಮ ಮನೇಲಿ ಡೈನಿಂಗ್ ಟೇಬಲ್ ಇಲ್ಲ, ನಾವೆಲ್ಲ ಕೆಳಗೆ ಕೂತ್ಕೊಳ್ಳೋದು. ಅದಕ್ಕೆ ಡೈನಿಂಗ್ ಟೇಬಲ್ ಮೇಲೆ ಕೂತು ಊಟ ಮಾಡಿದ್ರೆ ಊಟ ಹೊಟ್ಟೆ ಇಳಿಯದ? ತಿನ್ನೋ ಅನ್ನದ ಮುಂದೆ ಎಲ್ಲರೂ ಒಂದೇ ಅಲ್ವಾ ಅಕ್ಕ? ನಾವು ಎಷ್ಟು ಸಲ ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡಿಲ್ಲ? ಹಾಗೆಲ್ಲ ಊಟ ಮಾಡ್ತಾ ಇದ್ದೀವಿ ನೆಲದ ಮೇಲೆ ಅಲ್ವಾ? ಅದಕ್ಕೆ ನಮ್ಮಪ್ಪನ ಜನರು ಡೌನ್ ಟು ಅರ್ತ್ ಅನ್ನೋದು. ನೆಲದ ಮೇಲೆ ಕೂತು ಊಟ ಮಾಡೋ ಮಜಾನೇ ಬೇರೆ. ಸರಿ ಯಜಮಾನ್ರೆ, ಬನ್ನಿ ಕೈಕಾಲು ತೊಳ್ಕೊಳ್ಳಿ. ಬಾಕ. ಯಾರ್ಯಾರನ್ನ ಎಲ್ಲೆಲ್ಲಿ ಇರಬೇಕು ಅಂತ ಅವ್ರಿಗೆ ಗೊತ್ತಿಲ್ಲ ಪಾಪ. ಅವರು ಯೋಗ್ಯತೆನ ಅವರವರೇ ತಿಳ್ಕೊಂಡ್ರೆ ಒಳ್ಳೇದು. ಕಾಲ ಹೀಗೆಲ್ಲ ಬದಲಾಗುತ್ತೆ ಭಗವಂತ. ಸಾಕು. ಏನಾಯ್ತಕ್ಕ? ಏನಿಲ್ಲ ಯಜಮಾನ್ರೆ, ಅದು ಮೇಡಮ್ ಕೈ ತಪ್ಪಿ ಸಾರು ಬಿತ್ತು ಅಷ್ಟೇ, ಪರವಾಗಿಲ್ಲ ಬಿಡಿ. ಅಯ್ಯೋ, ನೋಡ್ಕೊಂಡು ಬಡ್ಸೋದಲ್ವಾ ಅಕ್ಕ? ಪರವಾಗಿಲ್ಲ ಬಿಡಿ ಯಜಮಾನ್ರೆ. ಸುಬ್ಬು ಹೋಗು, ತೊಳ್ಕೊಂಬು. ಹೋಗುವ ಹೋಗು. ಅಕ್ಕ ನೀನು ಹೋಗಿ ಸ್ವಲ್ಪ ಹೆಲ್ಪ್ ಮಾಡು. ಯಜಮಾನ್ರೆ ಪರವಾಗಿಲ್ಲ, ನಾನೇ ಹೋಗ್ತೀನಿ. ಅಯ್ಯಯ್ಯೋ, ಯಾಕೆ ಹೀಗೆ ಮುಜುಗರ ಬೀಳ್ತಾ ಇದ್ದೀರಾ? ಸುಬ್ಬು ನಮ್ಮ ಮನೆ ಮಗನ ಥರ. ಅಕ್ಕ ಹೋಗಿ ಹೆಲ್ಪ್ ಮಾಡು. ಬೇಡ ಯಜಮಾನ್ರೆ, ನಾನೇ ಕ್ಲೀನ್ ಮಾಡ್ಕೊತೀನಿ. ಸುಬ್ಬು, ಅಕ್ಕ ಅವರೆಲ್ಲ ಮುಜುಗರ ಬೀಳ್ತಾ ಇದ್ದಾರೆ, ನೀನು ಏನು ಅಂತ ಅವ್ರಿಗೆ ಗೊತ್ತಿಲ್ಲ. ಹೋಗು. ಅಲ್ಲ, ಈ ವೀರು ಇವ್ರ ಮನೆಗೆ ಬಂದಿರೋ ಖುಷಿಯಲ್ಲಿ ತಾನು ಯಾರು, ಎಲ್ಲಿದ್ದೀವಿ ಅನ್ನೋದು ಮರ್ತು ಬಿಡ್ತಾನೆ. ಛೇ, ನೀವೆಲ್ಲ ಊಟ ಮಾಡಿ ಮಾಡಿ ಮಾಡಿ. ಅರೆ ಇದೇನು ಕೈ ಕಟ್ಕೊಂಡು ಕೈ ಇಳಿಸಿ ಪದ್ಮನಾಭ ಅವರೇ. ಅಯ್ಯೋ ಯಜಮಾನ್ರೆ, ಇಷ್ಟಾದರೂ ಅನ್ನ ಕೊಡೋ ದಣಿ ನಿಮ್ಮ ಮುಂದೆ. ಇಲ್ಲ ಪದ್ಮನಾಭ ಅವರೇ, ನಾವಿಬ್ರು ಇವತ್ತು 3 ಹೊತ್ತು ಊಟ ಮಾಡ್ತಾ ಇದ್ದೀವಿ ಅಂದ್ರೆ ಅದಕ್ಕೆ ದೊಡ್ಡ ಮನೆನೇ ಕಾರಣ. ನಾವಿಬ್ರು ದೊಡ್ಡ ಮನೆ ಅನ್ನ ತಿಂದಿರೋರು. ಅವರಿಲ್ಲ ಅಂದಿದ್ರೆ ನಾವು ಹೀಗಿರಕ್ಕಾಗ್ತಿತ್ತ? ನಿಜ ದಣಿ,
ಇವತ್ತಂತೂ ಲಲಿತಾದೇವಮ್ಮವ್ರ ಹೆಸರು ಕೇಳಿ ಹಾಲು ಕುಡ್ದಷ್ಟು ಸಂತೋಷವಾಯಿತು. ಅದು ಅಲ್ಲದೆ ಇವತ್ತು ನಾವು ಸಾಲಿಗ್ರಾಮ್ಗೆ ಹೋಗ್ತೀವಿ ಅಂತ ಕೇಳಿದ ಮೇಲೆ ಮೈಯೆಲ್ಲ ಜುಮ್ ಅನ್ನಿಸುತ್ತೆ. ಎಷ್ಟೋ ವರ್ಷಗಳಾದಮೇಲೆ ನಾನು ಸಾಲಿಗ್ರಾಮಕ್ಕೆ ಹೋಗ್ತಾ ಇದ್ದೀನಿ. ಈ ನಡುವೆ ಏನೇನೋ ನಡೆದೋಗಿದೆ, ಅದು ನಿಮಗೂ ಗೊತ್ತು. ಅದೆಲ್ಲ ಆದಮೇಲೆ ಮೊದಲನೇ ಸರಿ ಸಾಲಿಗ್ರಾಮಕ್ಕೆ ಹೋಗ್ತಾ ಇದ್ದೀನಿ. ಅವ್ರ ಮೊಮ್ಮಗಳನ್ನೂ ಕೂಡ ಅಲ್ಲಿಗೆ ಕಳಿಸಿಲ್ಲ. ಅವರು ನಮ್ಮ ಜೊತೆ ಹೇಗಿರ್ತಾರೋ, ನಾವು ಅವ್ರ ಜೊತೆ ಹೇಗಿರಬೇಕು ಒಂದು ಗೊತ್ತಾಗ್ತಾ ಇಲ್ಲ ಪದ್ಮನಾಭ ಅವರೇ. ಆ ಮನೆ ನೂರಾರು ಜನನ ಸಾಕಿ ಸಲಹಿರೋ ಮನೆ ಯಜಮಾನ್ರೆ. ಪ್ರೀತಿ ಮಮಕಾರ ಅನ್ನೋದು ಆ ಮನೆಯಲ್ಲಿ ತುಂಬಿ ತುಳುಕ್ತಿರ್ತದೆ ಯಜಮಾನ್ರೆ. ನಮ್ಮ ಲಲಿತಾ ದೇವಿಯಮ್ಮವರಂತೂ ಯಾವತ್ತೂ ಯಾವ ಕಾರಣಕ್ಕೂ ಯಾರನ್ನು ದ್ವೇಷಿಸಿದವರೇ ಅಲ್ಲ. ಹೌದು ಪದ್ಮನಾಭ ಅವರೇ, ಅದು ನನಗೂ ಗೊತ್ತು. ಆದರೆ ಅವರಷ್ಟು ದೊಡ್ಡ ಗುಣ ನನಗಿಲ್ಲ. ಆ ಮನೆ ಕುಡಿನ ನಾನು ಇವತ್ತಿಗೂ ದ್ವೇಷದಿಂದನೇ ನೋಡ್ತಾ ಇದ್ದೀನಿ. ನಾನು ಮಾಡ್ತಿರೋ ತಪ್ಪೋ ಸರಿನೋ ನನಗೆ ಗೊತ್ತಿಲ್ಲ. ಒಂದಿನ ಶ್ರಾವಣಿ ಬಂದು ನನ್ನ ಹತ್ರ ಕೇಳಿದ್ಲು, ನನ್ನನ್ನು ಯಾಕೆ ಇಷ್ಟು ದ್ವೇಷಿಸ್ತೀರಾ, ನಾನು ಏನು ತಪ್ಪು ಮಾಡಿದ್ದೀನಿ ಅಂತ. ಹೌದಲ್ವ ಪದ್ಮನಾಭ ಅವರೇ, ಅವಳೇನು ತಪ್ಪು ಮಾಡಿದ್ದಾಳೆ? ಅವಳಿಗೆ ಹೇಗೆ ಹೇಳಿ, ನೀನು ನನ್ನ ಮಗಳೇ ಅಲ್ಲ, ನೀನು ನನ್ನ ರಕ್ತನೇ ಅಲ್ಲ, ನಿಮ್ಮಮ್ಮ ನನಗೆ ಮಾಡಿದ ಮೋಸಕ್ಕೆ ಸಾಕ್ಷಿ ನೀನು ಅಂತ ಅವಳಿಗೆ ಹೇಗೆ ಹೇಳಿ? ಅವಳು ಮುಖ ನೋಡಿದಾಗೆಲ್ಲ ನಂದಿನಿ ನನಗೆ ಮೋಸ ಮಾಡಿದ್ದೆ ಜ್ಞಾಪಕ ಬರುತ್ತೆ ಅಂತ ಅವಳಿಗೆ ಹೇಗೆ ಹೇಳಿ? ಇಂಥದೊಂದು ಸತ್ಯ ಅವಳು ತಿಳಿಸಕ್ಕೂ ಆಗದೆ ಬಿಡಕ್ಕೂ ಆಗದೆ ಒದ್ದಾಡ್ತಾ ಇದ್ದೀನಿ. ಅವಳೇನು ತಪ್ಪು ಮಾಡಿಲ್ಲ ನಿಜ, ಆದರೆ ಇಷ್ಟೆಲ್ಲ ಅನುಭವಿಸಕ್ಕೆ ನಾನೇನು ತಪ್ಪು ಮಾಡಿದ್ದೀನಿ? ಯಜಮಾನ್ರೆ, ಈ ವಿಷಯದಲ್ಲಿ ನಾನು ನಿಮ್ಗೆ ಹೇಳೋಷ್ಟು ದೊಡ್ಡ ಮನುಷ್ಯನಲ್ಲ. ಸತ್ಯ ಅನ್ನೋದು ಮಣ್ಣೊಳಗಿರೋ ಚಿನ್ನದ ಕಣ ಇದ್ದಾಗೆ. ಆ ಮಣ್ಣನ್ನು ತೆಗೆದು ಕರಗಿಸಿ ಸೋಸಿ ಗಟ್ಟಿ ಮಾಡಿದಾಗಲೇ ಅದರಲ್ಲಿರೋ ಚಿನ್ನ ನಮ್ಮ ಕೈಗೆ ಸಿಗೋದು.